ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕುತ್ಕೊಳ್ಳಿ. ಏನಮ್ಮ, ನೀನು ಅವನು ತಪ್ಪು ಮಾಡಿದ್ದಾನೆ ಅಂತ ಹೇಳ್ತಾ ಇದೀಯ, ಬಟ್ ಅವ್ನು ತಪ್ಪು ಮಾಡಿರೋದು ನಾನು ನೋಡೇ ಇಲ್ಲ ಅಂತ ಹೇಳ್ತಾ ಇದೀಯಂತೆ. ಇಲ್ಲ ಸರ್, ನಾನು ಏನ್ ನೋಡಿದ್ನೋ ಅದೇ ನಿಮ್ಮ ಹತ್ರ ಹೇಳ್ತಿರೋದು. ಅವನೇ ಸರ್ ತಪ್ಪು ಮಾಡಿರೋದು. ಹಾಗಾದ್ರೆ ಅವನಿಗೆ ಶಿಕ್ಷೆ ಆಗ್ಬೇಕು ತಾನೆ? ಹೌದು ಸರ್, ಅವನ್ಗೆ ಶಿಕ್ಷೆ ಆಗ್ಬೇಕು. ಇಲ್ಲ ಅಂದ್ರೆ ಇನ್ನೂ ಅದೆಷ್ಟು ಹೆಣ್ಮಕ್ಳ ಜೀವನ ಹಾಳಾಗುತ್ತಾ ಏನೋ. ಅಷ್ಟು ಜನ ಹೆಣ್ಮಕ್ಳ ಶಾಪ ಅವನಿಗೆ ಗೊತ್ತಾಗ್ಬೇಕು. ಹೌದಮ್ಮ, ನೀನು ಹೇಳೋದು ನಿಜ. ಇಂಥವನ್ಗೆ ಶಿಕ್ಷೆ ಕೊಡ್ಸಕ್ಕೆ ನಾವಿರೋದು. ಬಟ್ ಕೋರ್ಟಲ್ಲಿ ಕೇಸ್ ನಿಲ್ಲಿಲ್ಲ ಅಂದ್ರೆ ಅವನಿಗೆ ಶಿಕ್ಷೆ ಹೇಗಾಗುತ್ತೆ? ಯಾಕೆ ಸರ್? ಸಾಕ್ಷಿ ಹೇಳಕ್ ನಾನು ಒಪ್ಕೊಂಡಿದ್ದೀನಲ್ವಾ, ಮತ್ ಯಾಕೆ ಅವನಿಗೆ ಶಿಕ್ಷೆ ಆಗಲ್ಲ? ಅಂಗಡಿಗೆ ಬಂದು ಅವನೊಬ್ಬ ಕತ್ತಿ ತಗೊಂಡೋಗಿದ್ದಾನೆ ಅಂದ್ರೆ ಅವನನ್ನ ಕೊಲೆಗಾರ ಅನ್ನಕ್ಕಾಗತ್ತೇನಮ್ಮ? ಹಾಗೆ ರೂಮ್ ಒಳಗೆ ಹೋಗಿದ್ ಮಾತ್ರ ನೋಡ್ದೆ ಅಂತೀಯ, ಅಷ್ಟಕ್ಕೆ ಇವನೇ ಕ್ಯಾಮ್ರಾ ಇಟ್ಟಿದ್ದು ಅಂತ ಹೇಗಮ್ಮ ಹೇಳ್ತೀಯ? ಇಲ್ಲ ಸರ್, ಇವನೇ ಕ್ಯಾಮ್ರಾ ಇಟ್ಟಿರೋದು. ಇಂಥ ಕಚಡ ಕೆಲಸ ಇವನ್ ಬಿಟ್ರೆ ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಆ ನಂಬಿಕೆ ನಿಮಗೂ ಇದೆ ತಾನೆ? ಏನಮ್ಮ ಹುಡುಗಿ, ನಿನ್ನೆ ಕೇಳ್ತಾ ಇರೋದು, ಅವನೇ ಕ್ಯಾಮ್ರಾ ಇಟ್ಟಿದ್ದ ಅಂತ ನಿನಗೆ ನಂಬಿಕೆ ಇದೆ ತಾನೆ? ಮೀನಾ, ಹೇಳು. ಹ್ಞೂ ಸರ್, ನಂಬಿಕೆ ಇದೆ. ಮತ್ತೆ ನಂಬಿಕೆ ಇರೋ ವಿಷಯ ನೋಡಿದೆ ಅಂತ ಹೇಳೋದ್ರಲ್ಲಿ ತಪ್ಪೇನಿದೆ? ಅವನು ಲೇಡೀಸ್ ಚೆಕ್ಕಿಂಗ್ ರೂಮ್ಗೆ ಹೋಗಿ ಕ್ಯಾಮ್ರಾ ಇಟ್ಟಿದ್ದನ್ನ ನಾನೇ ನೋಡಿದೆ ಅಂತ ಸ್ಟೇಟ್ಮೆಂಟ್ ಕೊಡು. ಅಷ್ಟೇ ಸಾಕು ಅವನ ಕಂಬಿಯಿಂದ ಕೊಳೆಯುವಾಗ ಮಾಡೋಕ್ಕೆ. ಸರ್, ಕೋರ್ಟಲ್ಲಿ ಸುಳ್ಳು ಹೇಳೋ ತಪ್ಪಲ್ವಾ? ನೋಡ್ದೆ ಇರೋದನ್ನ ನೋಡ್ದೆ ಅಂತ ಹೇಗ್ ಸುಳ್ಳು ಹೇಳಿ? ಅಯ್ಯೋ ಏನಮ್ಮ ನೀನು, ನಾವು ಇಷ್ಟೊತ್ತು ಹೇಳಿದ್ದೆಲ್ಲ ಹರಿಯೋ ನೀರಲ್ಲಿ ಹುಣ್ಸನ್ ತೊಳೆದಾಗ ಆಯ್ತಲ್ಲ. ಅರ್ಥ ಆಗ್ಲಿಲ್ವಾ? ಒಬ್ಬ ಪಾಪಿಗೆ ಶಿಕ್ಷೆ ಆಗ್ಬೇಕನ್ನೋದಷ್ಟೇ ಮುಖ್ಯ, ಒಂದು ಸುಳ್ಳು ಹೇಳೋದಲ್ಲ. ಸರ್, ನೀವ್ ಏನ್ ಹೇಳ್ತಿದ್ರೋ ನನ್ಗೆ ಅರ್ಥ ಆಗ್ತಿಲ್ಲ. ಆದ್ರೂ ಸುಳ್ಳು ಹೇಳೋ ತಪ್ಪಲ್ವಾ? ನೋಡ್ರಿ, ನೀವಾದ್ರೂ ಹೇಳಿ ಆ ಹುಡುಗಿಗೆ ಈ ತರ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ಈ ಕೇಸ್ ನಿಲ್ಲಲ್ಲ. ಅವನ್ನ ಬಿಟ್ಟು ಕಳಿಸ್ಬೇಕಾಗತ್ತೆ. ಸರ್ ಒಂದ್ ನಿಮಿಷ. ಮೈನಾ ಬೈಲಿ. ಮೈನಾ, ಧೈರ್ಯವಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಬಂದು ಏನು ಪ್ರಯೋಜನ ಆಗ್ಲಿಲ್ಲ ಅಂತಂದ್ರೆ ಹೇಗೆ ಹೇಳು? ಸಾಹೇಬ್ರು ಬೇರೆ ಅವನ ಆಚೆ ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ಅವನ ಆಚೆ ಬಂದ್ರೆ ನೀನ್ ಹೇಳಿದ್ರೆ ಸುಳ್ಳು ಅಂತ ಆಗ್ಬಿಡುತ್ತೆ. ಆಮೇಲೆ ಗಾರ್ಮೆಂಟ್ಸ್ ಅಲ್ಲೆಲ್ಲ ನಿನ್ ಮಾತು ಯಾರು ನಂಬಲ್ಲ. ಅವನಿದೆ ಖುಷಿಗೆ ಆಚೆಗೆ ಬಂದು ತಪ್ಪುಗಳ ಮೇಲೆ ತಪ್ಪು ಮಾಡ್ಕೊಂಡು ಆರಾಮಾಗಿರ್ತಾನೆ. ಇದೆಲ್ಲ ಆಗ್ಬೇಕಾ? ಇಲ್ಲ, ಹಾಗಾಗ್ಬಾರ್ದು. ಮತ್ತೆ ಸಾಹೇಬ್ರು ಹೇಳ್ದಂಗೆ ಸ್ಟೇಟ್ಮೆಂಟ್ ಕೊಡು ಬಾ. ಸರ್, ಇವಾಗ ಕೊಡ್ತಾರೆ ಸರ್. ಏನಮ್ಮ, ಶಿಕ್ಷೆ ಕೊಡ್ಸೋಣ ಅವನ್ಗೆ? ಆಯ್ತು ಸರ್, ನೀವ್ ಹೇಳ್ದಂಗೆ ಆಗ್ಲಿ. ಅದೇ ತರನೇ ಕಂಪ್ಲೇಂಟ್ ಬರ್ಕೊಳ್ಳಿ.